ಗಾಂಧಿ ತಾತ ತಾತ ಆರಾಮಾಗಿದ್ದೀರಾ ತಾತ? ಹಾ ಏನು ನೋಡ್ತಾ ಇರ್ಬೋದು ಜನನ. ಮುನ್ನುಕ್ಕಾಗೋಣ. ಈ ಗಾಂಧಿ ತಾತ ತಾತ ಆರಾಮಾಗಿದ್ದೀರಾ ತಾತ? ಬಾ ಹಿಂದೆ ಬಾ ಹಿಂದೆ ಬಾ. ನಮ್ಮ ಪೊಲೀಸ್ ಕಂಟೆಂಟು ಇವತ್ತು. ಅಂತ ಇದೆ, ಒಂದು ಚಿಕ್ಕ ಮಗು ತಪ್ಪಿಕೊಂಡಿದೆ. ಚಿಕ್ಕ ಮಗು 5 ವರ್ಷ, ಎದುರು ಸಾಕ್ತಾರೆ. ಚಿಕ್ಕ ಮಗು 5 ವರ್ಷ, ಯಾರಿಗಾದ್ರೂ ಸಿಕ್ಕರೆ ಆ ಮಗುನ ಚೆನ್ನಾಗಿ ಕಾಣಿಸ್ತಲ್ಲ ಬಿಡಕಿರ್ತೀನಿ ನೀನು. ಓ ನನಗೆ ಫುಲ್ ಲೈಟ್ ಆನ್ ಮಾಡಿ ಕೇಳು, ಕಾಣಿಸ್ತದೆ ಹೇಳಂಗೆ ಹಿಂಗನ್ನು ಜೋಗೋ. ಬಂತ ಕ್ಯಾಮ್ರಾದಲ್ಲಿ ನೋಡಿದ್ವಲ್ಲ. ನೋಡಿ ಫ್ರೆಂಡ್ಸ್, ಇವತ್ತೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಫುಲ್ಲು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ರೋಡು. ಬರೀ ಕಪಲ್ಸೇ ಬಂದವ್ರೆ. ನಾನು ಒಳ್ಳೆ ಸಿಂಗಲ್ ಈ ಕೀರ್ತಿ ಜೊತೆ ಬಂದಿದ್ದೀನಿ. ನಾನು ಒಂದು ಸ್ಟಾರ್ಟ್ ಮಾಡಬೇಕಾಗಿತ್ತು, ನಾವು ಮೈಸೂರಿನ ಕಥೆಗಳು ಅಂತ, ಇಲ್ಲ ಕನಕಪುರದ ಕಥೆಗಳು ಅಂತ ಸ್ಟಾರ್ಟ್ ಮಾಡಬೇಕು. ಕಾಲೇಜ್ ಕಥೆಗಳು. ವೆಲ್ಕಮ್ ಬ್ಯಾಕ್ ಗೈಸ್. ನಾವೀಗ ಆಹಾರ ಮೇಳಕ್ಕೆ ಬಂದಿದ್ದೀವಿ. ಕನ್ನಡ ಈ ಹುಡುಗಿ ಬಗ್ಗಿಸ್ಬೇಕು ಕನ್ನಡದಲ್ಲೇ ಮಾತಾಡ್ತಾರೆ, ಅಚ್ಚ ಕನ್ನಡದಲ್ಲೇ ಮಾತಾಡ್ತಾ ಇರೋದು. 100 ಕಿಲೋಮೀಟರ್ಸ್ ಇಂದ ಬರೀ ಫುಡ್ ಸ್ಟ್ರೀಟಿಗೆ ಅಂತಾನೆ ಬಂದಿದೀವಿ. ನೋಡೋಣ ಏನೇನ್ ತಿಂತೀವಿ, ಏನೇನ್ ತಿನ್ನಲ್ಲ, ಯಾರು ಕಾಸು ಕೊಡ್ತಾರೆ, ಕಾಸು. ಇಲ್ಲ ಫ್ರೆಂಡ್ಸ್, ನಾವು ಬಡವ್ರ ಮಕ್ಕಳು, ಮಕ್ಕಳಲ್ಲ ಫ್ರೆಂಡ್ಸ್. ನಾವು ಬಡವ್ರ ಮಕ್ಕಳು. ಇವತ್ತು ಅಕ್ಕನ ಕೈಲೇ ಮಾಡಿಸ್ತೀನಿ ಎಲ್ಲ. ನಾವೀಗ ನ್ಯೂ ಬಾಂಬೆ ಪಾವ್ ಬಜ್ಜಿ ಟ್ರೈ ಮಾಡೋಣ ಅಂತ ಬಂದಿದೀವಿ ಫ್ರೆಂಡ್ಸ್. 60 ಅಂತೆ ಒಂದು ಪಾವ್ ಬಜ್ಜಿ ಕೊಡಿ. 60 ರೂಪೀಸ್. ಏನ್ ಅನ್ಸ್ತಿದೆ ಫುಡ್ ಸ್ಟ್ರೀಟಿಗೆ ಬಂದು? ಖುಷಿ ಆಗ್ತಿದೆ.
ಕಾಸ್ ಮಾತ್ರ ಆಮೇಲೆ ಪಾವ್ ಕೇಳ್ಬೇಡಿ. ಭಾಜಿನ ಆಮೇಲೆ ತಿನ್ನೋಣ. ಇನ್ನೂ ರೆಡಿ ಆಗ ತಿನ್ಸಬೇಕು. ಬನ್ನಿ ಬೇರೆ ಕಡೆ ಹೋಗ್ತೀವಿ. ಬನ್ನಿ, ಇವ್ರುಗಳು ಸವಾಸ ಮಾಡಿದ್ರೆ ಹಿಂಗೆ ಫ್ರೆಂಡ್ಸ್ ಆಗೋದು. ಖುಷಿ ಆಗ್ತಿತ್ತು. ಅಲ್ಲಿ ಇವಾಗ ಏನ್ ತಿನ್ನೋಣ? ಈಗ ಏನ್ ತಿನ್ನೋಣ? ನಂಗೆ ಪುಳಿಯೋಗರೆ ಕೊಡಿಸ್ಬಿಡಿ ಸಾಕು. ಇಷ್ಟು ಆಹಾರ ಮೇಳಕ್ಕೆ ಬಂದು ನೀನು ಪುಳಿಯೋಗರೆ ಅಂತ ಪುಳಿಯೋಗರೆ ಇಷ್ಟು ದೊಡ್ಡ ಆಹಾರ ಮೇಳಕ್ಕೆ ಬಂದು ಪುಳಿಯೋಗರೆ ಕೇಳ್ತಾವಳೆ. ನಾವೆಲ್ಲ ಪುಳಿಯೋಗರೆ ಫ್ಯಾನ್ಸ್ ಎಂತ ಬರ್ಗೆಟವಳು. ಏನಿಲ್ಲ ಫ್ರೆಂಡ್ಸ್, ಅಂಧಾಭಿಮಾನಿಗಳು. 12 ಗಂಟೆಗೆ ಬಿರಿಯಾನಿ ತಿಂದಿದ್ದು. ಈಗ ಹೊಟ್ಟೆ ಹಸಿತಿದೆ, ತಿನ್ಬೇಕಷ್ಟೇ. ಏನಿದು? ಪೊಟ್ಯಾಟೊ ಟ್ವಿಸ್ಟರ್ನ ತಗೊಳ್ಳೋ ಬಂದು ಒಂದು ಪೊಟ್ಯಾಟೊ ಟ್ವಿಸ್ಟರ್ಗೆ 60 ರುಪೀಸ್ ಅಂತೆ guys. ಎಂತ ಕಾಸ್ಟ್ಲಿ ಆಗಿದೆ ಅಂದ್ರೆ 1 kg ಪೊಟ್ಯಾಟೊನು 60 ರುಪೀಸ್ ಬರುತ್ತೇನೋ. ಇಲ್ಲಿ ಒಂದು ಪೊಟ್ಯಾಟೊ 60 ಕೊಡ್ತಾ ಇದೀವಿ. ಏನ್ ಹೇಳ್ತೀರಾ? ಇದ್ರ ಬಗ್ಗೆ ಒಂದು ಹೋರಾಟ, ಉಗ್ರವಾದ ಹೋರಾಟ ನಡೆಸಬೇಕು. ಏ ಭುಜಂಗ ಬಾರ, ಒಂದು ಉಗ್ರ ಹೋರಾಟ ಉಂಟು. ಆಯ್ತು. ಪುಡಿ ಕರೆಕ್ಟಾಗಿ ಹಾಕಿಲ್ಲ ಗಾಯ್ಸ್. ಈ ಪಾಟಿ 60 ರೂಪಾಯಿ ಕೊಟ್ಟಿದ್ದೀವಿ ನೋಡಿ ಗಾಯ್ಸ್. ಮಯೋನೀಸ್ ನೋಡಿ ಇನ್ನು 3 ಕೊಟ್ಬಿಡೋಣ. ನಾನು ಗಾಯ್ಸ್ ಹೇಳ್ಬೇಕು ಅಂದ್ರೆ ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ಆಸ್ ಎಕ್ಸ್ಪೆಕ್ಟೆಡ್ ಕಂಪ್ಲೀಟ್ಲಿ ವೇಸ್ಟ್. ಅದ್ರ ಬದಲು ಪುಳಿಯೋಗರೆ ತಿಂದ್ರೆ ಹೊಟ್ಟೆ ತುಂಬ. ಏನು ಪುಳಿಯೋಗರೆ ಹಾಕಿದವ್ರಿಗೆ ಹೊಟ್ಟೆ ಹಸಿತಿದೆ. ಹೆಂಗಿದೆ ಮಂದ? ನಾಟ್ ಸೊ ಗುಡ್. ಅವ್ರು ಎಲ್ಲ ತಿಂತಾರೆ, ನಾನು ತಿಂತಾ ಇದ್ದೀನಿ. ಇಲ್ಲ ಫ್ರೆಂಡ್ಸ್, ಈಗ ಬೇರೆ ಏನು ಟ್ರೈ ಮಾಡೋ ಅಷ್ಟು ಧೈರ್ಯನೂ ಇಲ್ಲ ನಮ್ಗೆ. ಲಾಸ್ಟ್ ಟ್ರಯಲ್ ಬೇಡ. ಬೇಡ ತಗೊಂತಾ ಇದ್ದಾರೆ ನಮ್ಮ ಮಿತ್ರ ಮಂಜೇಶ್. ಇದೆಷ್ಟು? ಇದು ಇದಲ್ಲ, ಕರ್ದನ್ ಬೇಡ ನನಗೆ. ಬೇಡ 40 ಬೇಡ. ಇದೇನಿದು? ಒಂದು ಬೇಡ ತಗೊಂಡ ಶ್ರೀಮಂತ ಮಕ್ಕಳು. ಐ ಹೋಪ್ ಇದಾದ್ರು ಚೆನ್ನಾಗಿರುತ್ತೆ ಅಂತ. ಅನ್ಬಾಕ್ಸಿಂಗ್ ಪೇಡ ಬಾಕ್ಸ್. ಅಟ್ಲೀಸ್ಟ್ ಇದಾದ್ರೂ ಚೆನ್ನಾಗಿರ್ಲಿ ಅನ್ನೋದು ನಮ್ಮ ಒಂದು ರೇ ಮಾಡ್ಕೊಡಿ ಗಾಯ್ಸ್. ಆಫ್ ಹೋಪ್ ಗೈಸ್. ಲಿಟ್ರಲಿ 100 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಕೊಂಡು ಬಂದಿದೀವಿ. 100 ಆಗಿಲ್ವಾ? ಯಾವ 100? ಇನ್ನೂ ಜಾಸ್ತಿ ಆಗಿದೆ. ಅಲ್ಲೆಲ್ಲ ಸುತ್ತಾಡ್ಕೊಂಡ್ ಬಂದಿಲ್ವಾ? ಅಲ್ಲ, ರಾಮನಗರಿಂದ ಇಲ್ಲಿಗೆ 100 ಆಗಿದೆ. ಯಾರೋ ತಿನ್ಕೊಬಿಟ್ಟವ್ರು ಇದಲ್ಲಿ. ಫಸ್ಟ್ ನಾನೇ ಇದು ಪ್ರಾಬ್ಲಮ್ ಆಗಿತ್ತು, ಜೆನ್ಯೂನ್ ಪ್ರಾಬ್ಲಮ್ ಆಗಿತ್ತು. ಈಗ ಹೇಳ್ತಾರೆ, ಹೇಳೋ ಮಾಸ್ಕ್ ಹಾಕೊಂಡ್ರೆ ಮುಖ ಹೆಂಗ್ ನೋಡೋದು ಅಂತ ಹೇಳ್ತಿದ್ದಲ್ಲ. ಹೇಳೋ ಅಭಿಮಾನಿಗಳೇ, ನಮಗೆ ಇಲ್ಲಿ ಒಂದು ಹುಡುಗಿ ಬಂತು. ಏನದು ನೀಲಿ ಕಲರ್ ಬಟ್ಟೆ ಹಾಕೋಯ್ತು, ಬ್ಲೂ ಕಲರ್ ಬಟ್ಟೆ ಹಾಕೊಂಡು ಮಿಂಚೆಲ್ಲ ಹಾಕೋ ಬಂದರೆ ಮುಸುಡಿಂಗ್ ಮಾಸ್ಕ್ ಹಾಕೊಂಡ್ಬಿಟ್ಟಾರೆ. ಹೆಂಗ್ ನೋಡೋದು ನಾವೆಲ್ಲ? ಮೋಸ್ಟ್ಲಿ ಐ ಥಿಂಕ್ ಬಾಯ್ ಫ್ರೆಂಡ್ ಜೊತೆ ಬಂದಿರ್ಬೇಕು. ಫ್ರೆಂಡ್ಸ್ ನೋ ಸಿಂಗಲ್ ಮಮ್ಮಿ ಜೊತೆ ಬಂದಿದ್ರೆ ಮಾಸ್ಕ್ ಯಾಕೆ ಹಾಕೋಬೇಕು? ಬಾಯ್ ಫ್ರೆಂಡ್ ಸಿಕ್ಬಿಟ್ರೆ ಇದು ಇರ್ಬೋದು. ಲೀಲುಂಗೆ ಈಗ ನಮ್ಮ ಕಿಪ್ಪಿ ಕಿರ್ತಿ ಅವ್ರು ತಿಂತಾ ಇದಾರೆ. ಬೆಂಗ ಮಂಜೇಶ್ ಅವ್ರು ತಗೊಬಂದಿರೋದ್ನ ಓಕೆ ಫ್ರೆಂಡ್ಸ್,
ಏ ಸಾಕಾದಾಗ ಇದೆ. ಓಕೆ ಫ್ರೆಂಡ್ಸ್, ಯಾವ ಓಕೆನೂ ಇಲ್ಲ, ಚೆನ್ನಾಗೈತೆ ಚೆನ್ನಾಗೈತೆ. ಎರಡನೇದು ಮೋಸ ಇಲ್ಲ. ಜೆನ್ಯೂನ್ ಆಗಿ ನಾವು ಕಾರ್ ಲವರ್ಸ್ ಇಷ್ಟಪಡಲ್ಲ, ಬಟ್ ಸ್ಟಿಲ್ ಗೈಸ್ ಎಂತ ದುರಂತ ಅಂದ್ರೆ ನಾವು 3 ಜನ ಇದ್ದವ್ರು ಈಗ ಸದ್ಯಕ್ಕೆ ಇಬ್ಬರಾಗಿದ್ದೀವಿ. ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ನೋಡಿ. ನೆವರ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಅನ್ಎಕ್ಸ್ಪೆಕ್ಟೆಡ್ ಆರ್ ಎಕ್ಸ್ಪೆಕ್ಟೆಡ್. ಆಯ್ತು, ಆಮೇಲೆ 3 ಜನ ಇದ್ದಿದ್ ಗುಂಪು 6 ಆಗುತ್ತೆ ಅನ್ಕೊಂಡ್ವಿ, 6 ಆಗ್ಲಿಲ್ಲ, 3 ಆಗಿದೆ. ಇಲ್ಲ ಈಗ 2 ಆಗಿದೆ. ಈಗ ಇವರಿಬ್ರು ಈಗ ತಿರ್ಗಾ ಆಡ್ ಆನ್ ಆಗಿದ್ದಾರೆ. ಈಗ 4 ಆಗಿದೆ. ಮುಂದಕ್ಕೆ ಇನ್ನೂ 4 ಸೇರುತ್ತೋ ಅಥವಾ ಇದರಲ್ಲಿ 2 ಹೋಗುತ್ತೋ? ಇಲ್ಲ, ಇನ್ನೊಂದು ಸೇರ್ಕೊಳ್ಳೋ ಭವಿಷ್ಯವಾಣಿ ಇದೆ, ಯಾರು ಭಾವನೆಗಳಿದೆ. ನನಗಿದ್ರ ಉತ್ತರ ಸಂತೋಷ. ಸರಿ ನಡೀರಿ ಎದ್ದು. ಈಗ ಈಗ ಆಗಲ್ಲ. ಈ ಮೈಸೂರು ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಪೊಲೀಸರು 1.5 ಕಿಲೋಮೀಟರ್ ಅಂದ್ರೆ ನಾವು 3 ಕಿಲೋಮೀಟರ್ ನಡ್ಕೊಂಡು ಆಟ ಆಡ್ತಾನ. ಎಲ್ಲರೂ ಮನೆಗೆ ಹೋಗೋಣ. ಬಾಯ್. ನಮ್ಮ ಬ್ಲಾಗ್ ನ ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ಆಯ್ತಾಯ್ತು ಹೋಗೋಣ. ಲೈಟಿಂಗ್ಸ್ ನೋಡ್ತಾ ಇರ್ಬೋದು ನೀವು. ಮರಕ್ಕೆಲ್ಲ ಲೈಟಿಂಗ್ಸ್ ಮಾಡಿದ್ದಾರೆ ಇವತ್ತಲ್ಲ, ಇನ್ನು ದಸರಾ ಆಗೋವರೆಗೂ ಇರುತ್ತೆ. ಮೈಕು ಕಾರಲ್ಲೇ ಬಿಟ್ಟು ಬಂದಿದ್ದೀನಿ. ವಾಯ್ಸ್ ಯಾವ ಈಗ ಏನಿದು ಧಾರವಾಡ ಪೇಡನ ತೊಗೊಂಡೋಗ್ತಾ ಇದ್ದೀವಿ ಪಾರ್ಸಲ್ಲು, ಮನೇಲಿ ತಿನ್ನೋಣ ಅಂತ. ಆ್ಯಂಡ್ ದಸರಾ ಆಗಿನೂ ಒಂದು ಸ್ವಲ್ಪ ದಿನ ಇರತ್ತೆ ಇದು ಲೈಟಿಂಗ್ಸು. ಬಂದು ನೋಡಿ, ಸೂಪರ್ ಆಗಿದೆ. ಈಗ ಪ್ಯಾಲೇಸ್ ಹತ್ರ ಹೋಗಿ ಪ್ಯಾಲೇಸ್ ಲೈಟಿಂಗ್ ತೋರಿಸ್ಕೊಂಡು ಬರೋಣ ಅಂತ ಇದ್ದೀವಿ. ಹೋಗ್ತಾ ಹಂಗೆ ಊಟ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಂತೂ ಊಟ ಮಾಡೋಕ್ಕಾಗಲಿಲ್ಲ, ಆಹಾರ ಮೇಳದಲ್ಲಿ ವೆಜ್ಜು ಇದೆ, ನಾನ್ ವೆಜ್ಜು ಇದೆ ಅಲ್ಲಿ. ಬಟ್ ನೋಡಿ ಗೈಸ್, ಇದೆ ಅರಮನೆ, ಇದೇನೆ ನೋಡ್ಕೊಳ್ಳಿ. ಅರಮನೆಗ ಹಂಗೆ ಹೋಗ್ಬೇಕು ನೋಡಿ. ಲೈಟಿಂಗ್ಸ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ. ಆನೆಯೆಲ್ಲ ಬರುತ್ತಲ್ಲ ಆ ಭಾಗ.
ಬಸ್ಸಿಂದೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.